ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಗಡಿ ಪ್ರದೇಶದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಜೋರಾಗಿ ನಡೀತಿರೋ ಹೊತ್ತಲ್ಲೇ ದೇಶದ ಒಳಗೇನೆ ಒಂದು ಶಾಕಿಂಗ್ ಬೆಳವಣಿಗೆ ಆಗಿದೆ. ಸ್ನೇಹಿತರೆ, ಪಾಕಿಸ್ತಾನ ಭಾರತದ ಒಳಗಡೆ ಮತ್ತೊಂದು ದೊಡ್ಡ ದಾಳಿಗೆ ಸಂಚು ರೂಪಿಸಿ ಸಿಕ್ಕಿಬಿದ್ದಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಗ್ರಾಮ್ ಲೆಕ್ಕದಲ್ಲ, 1-2 ಕೆಜಿ ಲೆಕ್ಕದಲ್ಲೂ ಅಲ್ಲ, ಬರೋಬ್ಬರಿ 360 ಕೆಜಿ RDX ಸಿಕ್ಕಿದೆ ಸ್ಫೋಟಕ. ಮುಂಬೈ ಸರಣಿ ದಾಳಿಗೆ ಬಳಸಿದಂತಹ ಸ್ಫೋಟಕ 360 ಕೆಜಿ ಅಂದ್ರೆ ಎಷ್ಟು ಗೊತ್ತಾ? ಪುಲ್ವಾಮಾದಲ್ಲಿ ಪಾಕ್ ಪ್ರಾಯೋಜಿತ ಉಗ್ರರು ನಮ್ಮ ಸೇನೆ ವಿರುದ್ಧ ಟ್ರಕ್ ಉಡಾಯಿಸೋಕೆ ಬಳಸಿದ್ರಲ್ಲ, ಅದಕ್ಕಿಂತಲೂ ಜಾಸ್ತಿ. ಒಂದು ಕ್ಷಿಪಣಿ ದಾಳಿ ಮಾಡಿದಷ್ಟು ತೀವ್ರತೆ ಇರುತ್ತೆ. ಈಗ ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕವನ್ನ ಹಿಡಿಯಲಾಗಿದೆ. ಅನುಮಾನಾಸ್ಪದ ಶಂಕಿತ ಅಲ್ಲ, ಸೀಸ್ ಮಾಡಲಾಗಿದೆ ಸ್ನೇಹಿತರೆ. ಸ್ಫೋಟಕವನ್ನ 2 ಅತ್ಯಾಧುನಿಕ ಬಂದೂಕನ್ನ ಹಿಡಿದಿದ್ದಾರೆ, ಸೀಸ್ ಮಾಡಿದ್ದಾರೆ. ಭಾರಿ ಪ್ರಮಾಣದ ಮದ್ದುಗುಂಡು, 100 ಕೆಜಿ ತೂಕದ ಅಮೋನಿಯಂ ನೈಟ್ರೇಟ್, 5 ಲೀಟರ್ ಕೆಮಿಕಲ್ ಸೊಲ್ಯೂಷನ್, ಹಾಗೆ 48 ಇತರ ವಸ್ತುಗಳನ್ನ ಕೂಡ ಸೀಸ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಗವರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ಆದಿಲ್ ಅನ್ನೋನ ಪರ್ಸನಲ್ ಲಾಕರ್ನಲ್ಲಿ ಒಂದು ಅತ್ಯಾಧುನಿಕ ಬಂದೂಕು ಇರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಆತನನ್ನ ಬಂಧಿಸಿದ್ರು. ಆಮೇಲೆ ಈ ಡಾಕ್ಟರ್ ಆದಿಲ್ನನ್ನ ವಿಚಾರಣೆ ನಡೆಸಿದ ನಂತರ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಕೆಲಸ ಮಾಡ್ತಿದ್ದ ಮತ್ತೊಬ್ಬ ವೈದ್ಯನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ಪೊಲೀಸರು ವಿಚಾರಣೆ ಮಾಡಿದ್ದು ಜಮ್ಮು ಕಾಶ್ಮೀರದ ಪೊಲೀಸರ ಮುಂದೆ ಈತ ಹಲವಾರು ವಿಚಾರಗಳನ್ನು ಬಾಯ್ಬಿಟ್ಟ. ಅಲ್ಲದೆ ಇವರ ನೆಟ್ವರ್ಕ್ ಹರಿಯಾಣದವರೆಗೂ ಹರಡಿಕೊಂಡಿರುವುದು ಗೊತ್ತಾಯಿತು. ಆಮೇಲೆ ಅದೇ ವಿಚಾರಣೆಯ ಲೀಡ್ ಮೇಲೆ ಹುಡುಕ್ತಾ ಹೊರಟಾಗ 360 ಕೆಜಿ ಸ್ಫೋಟಕ ಸಿಕ್ಕಿದೆ. ಇದು ಇಂಪಾರ್ಟೆಂಟ್, ಇದು ಗಮನಿಸಿ ಸ್ನೇಹಿತರೆ. ಸ್ಫೋಟಕ್ಕೆ ತಯಾರಿ ನಡೆಸಿದ್ದು ಆನ್ ಪೇಪರ್ ಪ್ಲಾನ್ ಮಾತ್ರ ಅಲ್ಲ, 360 ಕೆಜಿಸ್ ಅಷ್ಟು ಸ್ಫೋಟಕ ಸಿಕ್ಕಿದೆ. ಬಂದೂಕುಗಳು ಸಿಕ್ಕಿದಾವೆ, ಕೆಮಿಕಲ್ಗಳು ಸಿಕ್ಕಿದಾವೆ. ಈ ಕುರಿತು ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಉಗ್ರರ ಮೇಲೆ ಹಾಗೂ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ UAPA ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಮತ್ತು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ, ಅಂದರೆ ಶಸ್ತ್ರಾಸ್ತ್ರಗಳ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಸದ್ಯ ಈ ಸ್ಫೋಟಕ ಸಾಮಗ್ರಿ, ರಾಸಾಯನಿಕ ಮತ್ತು ಶಸ್ತ್ರಾಸ್ತ್ರಗಳು ಈ ವೈದ್ಯರ ಗ್ಯಾಂಗ್ ಕೈಗೆ ಹೇಗೆ ಸಿಕ್ತು? ಉಗ್ರ ವೈದ್ಯರ ಕೈಗೆ. ಈ ಉಗ್ರಜಾಲ ಮತ್ತೆಷ್ಟು ದೊಡ್ಡ ಬೆಳೆದಿದೆ ಅಂತ ಹೇಳಿ ಪತ್ತೆ ಹಚ್ಚೋಕೆ ತನಿಖೆ ನಡೀತಾ ಇದೆ. ವಶಕ್ಕೆ ಪಡೆದ ವಸ್ತುಗಳನ್ನು ಫೋರೆನ್ಸಿಕ್ ತನಿಖೆಗೆ ಕಳಿಸಲಾಗಿದೆ. 2 ಡಾಕ್ಟರ್ಗಳನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಲಾಗ್ತಿದೆ. ಜೊತೆಗೆ ಅನಂತನಾಗ್ ಮೆಡಿಕಲ್ ಕಾಲೇಜಿನ ಬೇರೆ ಸಿಬ್ಬಂದಿಯನ್ನ ಕೂಡ ಕರೆಸಿ ವಿಚಾರಿಸಲಾಗ್ತಿದೆ. ತನಿಖೆ ನಂತರ ಪೊಲೀಸರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈ ಮೂಲಕ ಮನೆಗಳು ಮಾತ್ರ ಅಲ್ಲ, ವಿದ್ಯಾವಂತ ಉಗ್ರರು ಕೂಡ ದೇಶಕ್ಕೆ ಕಂಟಕವಾಗ್ತಿದ್ದಾರೆ. ಪಾಕ್ ಇವರನ್ನ ಕೂಡ ಬ್ರೈನ್ ವಾಶ್ ಮಾಡಿ ಜಾಬ್ಗೆ ಸೇರಿಸ್ಕೊಳ್ತಿದೆ, ಉಗ್ರ ಜಾಬ್ಗೆ. ಇತ್ತ ಜಮ್ಮು ಕಾಶ್ಮೀರದ ಒಳಗೂ ಕೂಡ ಉಗ್ರಗಾಮಿಗಳನ್ನು ಸದೆಬಡಿಯೋಕೆ ಸೇನೆ ಮತ್ತು ಪೊಲೀಸರು ಹೊಸ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಭಾನುವಾರ ಅನೇಕ ಮನೆಗಳ ಮೇಲೆ ರೇಡ್ ಮಾಡಲಾಗಿದೆ. ಕನಿಷ್ಠ 9 ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ರಾಮ್ಬನ್, ಕಿಶ್ತ್ವಾರ್, ದೋಡಾ, ಕಥುವಾ, ರಿಯಾಸಿ, ಪೂಂಚ್ ಮತ್ತು ರಜೌರಿ ಜಿಲ್ಲೆಗಳಲ್ಲಿ ಉಗ್ರರು ಅಡಗಿ ಕೂತಿರೋ ಇಂಟೆಲಿಜೆನ್ಸ್ ಮಾಹಿತಿ ಮೇರೆಗೆ ಸೇನೆ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ. ಈ ನಡುವೆ ಪಾಕಿಸ್ತಾನ ಸೇನೆಯ ಇನ್ಸೈಡ್ ಸ್ಟೋರಿಯೊಂದು ಬಯಲಾಗಿದೆ. ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗಳನ್ನು ಪ್ಲಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕೆ ಪಾಕಿಸ್ತಾನದ ISIನ ಒಳಗೆ ಒಂದು S1 ಅನ್ನೋ ವಿಂಗ್ ಗೌಪ್ಯವಾಗಿ ಕೆಲಸ ಮಾಡ್ತಿದೆ ಅನ್ನೋ ಗುಪ್ತಚರ ಮಾಹಿತಿ ಸಿಕ್ಕಿದೆ. S1 ಅಂದ್ರೆ ಸಬ್ವರ್ಷನ್ 1 ಅಂತ. 1993ರಲ್ಲಿ ಮುಂಬೈನಲ್ಲಿ ನಡೆದ ಸರಣಿ ದಾಳಿಯಿಂದ ಹಿಡಿದು ಇತ್ತೀಚೆಗೆ ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಈ S1 ದೊಡ್ಡ ಪಾತ್ರ ವಹಿಸಿದೆ ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿವೆ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನಾವು ಸ್ಪೆಷಲ್ ರಿಪೋರ್ಟ್ ಅನ್ನು ತರ್ತಾ ಇದ್ದೀವಿ, ಶೀಘ್ರದಲ್ಲಿ ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋ ವೀಕ್ಷಕರು. ಹಾಗೆ ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಜಾಯಿನ್ ಆದಾಗ ನಿಮಗೆ ಮೆಂಬರ್ ಓನ್ಲಿ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಕಾಂಟೆಂಟ್ ವಿಡಿಯೋಸ್ ಸಿಗುತ್ತೆ. ಹಾಗೆ ಲೈವ್ ಇಂಟರಾಕ್ಷನ್ ಅಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಿ. ಬನ್ನಿ ಕಂಟಿನ್ಯೂ ಮಾಡೋಣ. ಏನೋ ಬ್ರೆಜಿಲ್ನ ಪರಾನಾ ಪ್ರಾಂತ್ಯದಲ್ಲಿ ಭಾರಿ ಸುಂಟರ ಗಾಳಿ ಎದ್ದು ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಈ ಸುಂಟರ ಗಾಳಿಗೆ ಕನಿಷ್ಠ 6 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬರು ನಾಪತ್ತೆಯಾಗಿದ್ದಾರೆ. 750 ಜನ ಗಾಯಗೊಂಡಿದ್ದಾರೆ. ಸುಮಾರು 14,000 ಜನಸಂಖ್ಯೆ ಹೊಂದಿರೋ ರಿಯೋ ಬೊನಿಟೋ ಡು ಇಗುವಾಕು ಪಟ್ಟಣದಲ್ಲಿ ರಾಕ್ಷಸನಂತೆ ಒಕ್ಕರಿಸಿದ ಈ ಸುಂಟರ ಗಾಳಿಗೆ ನಗರದ 90%ಗೂ ಅಧಿಕ ಜಾಗ ಹಾನಿಗೊಳಗಾಗಿದೆ. ಇನ್ನು ಕಾಲ್ಮೆಗಿ ಚಂಡಮಾರುತಕ್ಕೆ ತತ್ತರಿಸಿ ಹೋಗಿದ್ದ ಫಿಲಿಪೈನ್ಸ್ನಲ್ಲಿ ಫಾಂಗ್ ವಾಂಗ್ ಹೆಸರಿನ ಹೊಸ ಚಂಡಮಾರುತದ ಹಾರಾಟ ಶುರುವಾಗಿದೆ. ಈಗ ಆಲ್ರೆಡಿ 2 ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿನ ಲೊಜಾನ್ ದ್ವೀಪ ಪ್ರದೇಶದಲ್ಲಿ ಭೂಕುಸಿತ ಕೂಡ ಉಂಟಾಗಿದೆ. ಪರಿಣಾಮ ಲಕ್ಷಾಂತರ ಜನರನ್ನ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಲಾಗಿದೆ. ಅನೇಕ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಸಾಕಷ್ಟು ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಸೇನೆ ಕೂಡ ಸನ್ನದ್ಧಗೊಂಡಿದ್ದು ಹತ್ತತ್ರ 2,000 ಸೇನಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಏನೋ ಮಲೇಷಿಯಾ ಕರಾವಳಿಯಲ್ಲಿ ಭಾರಿ ದುರಂತ ಆಗಿದೆ. ಮಯನ್ಮಾರ್ನ ರಾಖೈನ್ ಪ್ರಾಂತ್ಯದ ಬುಥಿಡಾಂಗ್ ಪಟ್ಟಣದಿಂದ ಸುಮಾರು 300 ವಲಸಿಗರನ್ನ ಹೊತ್ತೊಯ್ತಾ ಇದ್ದ ದೋಣಿ
ಮಲೇಷ್ಯಾ ಬಳಿ ಡಾಕ್ ಆಗಿತ್ತು. ಅಲ್ಲಿ 3 ಸಣ್ಣ ದೋಣಿಯಲ್ಲಿ ವಲಸಿಗರನ್ನೆಲ್ಲ ಶಿಫ್ಟ್ ಮಾಡಲಾಗಿತ್ತು. ಈ ವೇಳೆ 70 ಜನ ಇದ್ದ ಒಂದು ಹಡಗು ಭಾರ ತಡೆಯೋಕಾಗದೆ ಥೈಲ್ಯಾಂಡ್ ಮಲೇಷ್ಯಾ ಗಡಿ ಸಮೀಪದ ಲಂಕಾವಿ ದ್ವೀಪದ ಬಳಿ ಮುಳುಗಿ ಹೋಗಿದೆ. ಕನಿಷ್ಠ 7 ಜನ ಮೃತಪಟ್ಟಿದ್ದು 13 ಜನರನ್ನ ಕಾಪಾಡಲಾಗಿದೆ. ಈ ಪೈಕಿ 11 ಜನ ರೋಹಿಂಗ್ಯಾಗಳು ಮತ್ತು 2 ಬಾಂಗ್ಲಾ ಪ್ರಜೆಗಳು ಅಂತ ಗೊತ್ತಾಗಿದೆ. ಉಳಿದವರು ನೀರಲ್ಲಿ ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಹುಡುಕಾಡಲಾಗ್ತಾ ಇದೆ. ಅಂದಹಾಗೆ ಸ್ನೇಹಿತರ, ಮಯನ್ಮಾರ್ನಲ್ಲಿ ಮಿಲಿಟರಿ ಹುಂತಾ ಸೇನೆ ಮತ್ತು ರೆಬೆಲ್ ಗುಂಪುಗಳ ಘರ್ಷಣೆಯಿಂದ ಜನ ಬೇಸತ್ತು ಬೇರೆ ಕಡೆಗೆ ಓಡ್ ಹೋಗ್ತಿದ್ದಾರೆ. ಆ ಪ್ರಯತ್ನದಲ್ಲೇ ಈ ಘಟನೆಯಾಗಿದೆ. ಇನ್ನು ಭಾರತದಿಂದ ಆಪರೇಷನ್ ಆಫ್ರಿಕಾ ತೀವ್ರಗೊಂಡಿದೆ. ಭಾರತದೊಂದಿಗೆ ಆಫ್ರಿಕಾವನ್ನ ಕನೆಕ್ಟ್ ಮಾಡೋ ಕೆಲಸದ ಭಾಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು 6 ದಿನಗಳ ಮಧ್ಯ ಆಫ್ರಿಕನ್ ರಾಷ್ಟ್ರಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೊದಲಿಗೆ ಅಂಗೋಲಾ ರಾಷ್ಟ್ರದ ರಾಜಧಾನಿ ಲುವಾಂಡಾಗೆ ಬಂದಿಳಿದ್ರು. ಈ ವೇಳೆ ಅಲ್ಲಿನ ಸಚಿವರು, ಅಧಿಕಾರಿಗಳು ಭವ್ಯ ಸ್ವಾಗತ ನೀಡಿ ನಮ್ಮ ರಾಷ್ಟ್ರಪತಿಯನ್ನ ವೆಲ್ಕಮ್ ಮಾಡಿದ್ರು. ಈ ಮೂಲಕ ಇದೇ ಮೊದಲ ಬಾರಿಗೆ ಭಾರತದ ರಾಷ್ಟ್ರಪತಿಯೊಬ್ಬರು ಅಂಗೋಲಾಗೆ ಭೇಟಿ ಕೊಟ್ಟಂತಾಗಿದೆ. ಬಳಿಕ ಅಲ್ಲಿನ ಅಧ್ಯಕ್ಷ ಲೊರೆಂಕೊ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ ಹೆಚ್ಚಿಸಿಕೊಳ್ಳುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ರಾಷ್ಟ್ರಪತಿಯೊಂದಿಗೆ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಇತರ ಅಧಿಕಾರಿಗಳ ನಿಯೋಗ ಕೂಡ ಆಫ್ರಿಕನ್ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದೆ. ಭಾರತ ಮತ್ತು ಅಂಗೋಲಾ ನಡುವೆ ಮೀನುಗಾರಿಕೆ, ಜಲಚರ ಸಾಗಾಣಿಕೆ ಮತ್ತು ಸಮುದ್ರ ಸಂಪನ್ಮೂಲ ಕ್ಷೇತ್ರಗಳ ಕುರಿತು 2 ಒಪ್ಪಂದ ಆಗಿದೆ. ಇನ್ನು ಮುರ್ಮು ಅವರು ಸೇರಿದ ಹಾಗೆ ಭಾರತದ ನಿಯೋಗ 11ನೇ ತಾರೀಕಿನವರೆಗೆ ಅಂಗೋಲಾ ರಾಜಧಾನಿ ಲುವಾಂಡದಲ್ಲೇ ಇರಲಿದ್ದು, ಬಳಿಕ ಬೋಟ್ಸ್ವಾನಾಗೆ ಹೋಗಿ ಅಲ್ಲಿನ ಅಧ್ಯಕ್ಷರನ್ನ ಮೀಟ್ ಮಾಡಿ 2 ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿಸಿಕೊಳ್ಳುವ ಬಗ್ಗೆ ಮಾತುಕತೆ ನಡೆಸ್ತಾರೆ. ಇನ್ನು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ನವೆಂಬರ್ 7ರಿಂದ 9ನೇ ತಾರೀಕಿನ ತನಕ ಸೌದಿ ಅರೇಬಿಯಾ ಪ್ರವಾಸ ಕೈಗೊಂಡಿದ್ರು. ಅವರೊಂದಿಗೆ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್ ಸೇರಿ ಇತರ ಅಧಿಕಾರಿಗಳ ನಿಯೋಗ ಕೂಡ ಹೋಗಿತ್ತು. ಈ ವೇಳೆ ರಿಜಿಜು ಸೌದಿ ಹಜ್ ಖಾತೆ ಸಚಿವ ತೌಫಿಕ್ ಬಿನ್ ಫೌಜಾನ್ ಅಲ್ ರಬಿಯಾ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ರು. ಬಳಿಕ ಇಬ್ಬರು ನಾಯಕರು 2026ರ ದ್ವಿಪಕ್ಷೀಯ ಹಜ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. 2026ರ ಹಜ್ ಯಾತ್ರೆಗೆ 1,75,025 ಮುಸ್ಲಿಮರು ಹೋಗ್ತಾರೆ. ಹೀಗಾಗಿ ಅವರ ಪ್ರಯಾಣದ ತಯಾರಿ ಕುರಿತು ಚರ್ಚೆ ನಡೆಸಲಾಗಿದೆ. ಇನ್ನು ಜಗತ್ತಲ್ಲಿ ಅಣ್ವಸ್ತ್ರ ಪರೀಕ್ಷೆ ಬಗ್ಗೆ ಭಾರಿ ಚರ್ಚೆಯಾಗ್ತಿರೋ ನಡುವೆ ರಷ್ಯಾ ಮಹತ್ವದ ಹೇಳಿಕೆ ಕೊಟ್ಟಿದೆ. ನಾವು ಯಾವುದೇ ಅಣ್ವಸ್ತ್ರ ಪರೀಕ್ಷೆ ಮಾಡ್ತಾ ಇಲ್ಲ. ಈ ಸಂಬಂಧ ರಷ್ಯಾ ಅಧ್ಯಕ್ಷ ಪುಟಿನ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡುವಂತೆ ಯಾವುದೇ ಆದೇಶ ಕೊಟ್ಟಿಲ್ಲ ಅಂತ ರಷ್ಯಾ ಸರ್ಕಾರದ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಹಾಗೆ ಅಂತಾರಾಷ್ಟ್ರೀಯ ಪರಮಾಣು ಪರೀಕ್ಷೆ ನಿಷೇಧದ ವಿಚಾರಕ್ಕೆ ರಷ್ಯಾ ಕಮಿಟ್ ಆಗಿದೆ. ಆದರೆ ಅಮೆರಿಕ ಏನಾದರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಾವು ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಯುಕ್ರೇನ್ ಜೊತೆಗಿನ ಸಂಘರ್ಷ ಕುರಿತು ರಷ್ಯಾ ವಿದೇಶಾಂಗ ಸಚಿವ ಸರ್ಗಿ ಲೋವ್ರೋ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಅವರನ್ನ ಭೇಟಿಯಾಗೋಕೆ ರೆಡಿ ಇದ್ದೀನಿ. ಈ ಸಂಬಂಧ ರುಬಿಯೋ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದೀನಿ. ಆದರೆ ಯುದ್ಧ ಕೊನೆಗೊಳಿಸುವ ಬಗ್ಗೆ ರಷ್ಯಾ ತಾನು ಹಾಕಿರೋ ಕಂಡೀಷನ್ಗಳಲ್ಲಿ ಏನೂ ರಾಜಿ ಮಾಡಿಕೊಳ್ಳಲ್ಲ. ರಷ್ಯಾ ಹೇಳದಂತೆ ಆಗಬೇಕು, ಈ ಬಗ್ಗೆ ಮಾತುಕತೆ ಆಗಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರೆ. ಇನ್ನು ಬೆಲ್ಜಿಯಂನ ಡಿಫೆನ್ಸ್ ಸಾಮರ್ಥ್ಯವನ್ನು ಹೆಚ್ಚಿಸೋಕೆ ಬ್ರಿಟನ್ ದೊಡ್ಡ ಹೆಜ್ಜೆ ಇಟ್ಟಿದೆ. ತನ್ನ ಸೇನಾ ಸಿಬ್ಬಂದಿ ಮತ್ತು ಮಿಲಿಟರಿ ಎಕ್ವಿಪ್ಮೆಂಟ್ಗಳನ್ನು ಬೆಲ್ಜಿಯಂನಲ್ಲಿ ನಿಯೋಜನೆ ಮಾಡಿದೆ. ಕಳೆದ ಕೆಲ ದಿನಗಳಿಂದ ಅಪರಿಚಿತ ಡ್ರೋನ್ಗಳು ಬೆಲ್ಜಿಯಂ ಏರ್ ಸ್ಪೇಸ್ ಅನ್ನು ಉಲ್ಲಂಘನೆ ಮಾಡ್ತಾ ಇದ್ದು, ಇದರಿಂದ ಕೆಲ ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟವನ್ನು ಕೂಡ ತಾತ್ಕಾಲಿಕವಾಗಿ ಶಟ್ ಡೌನ್ ಮಾಡೋ ಹಾಗಾಗಿತ್ತು. ಇವೆಲ್ಲ ರಷ್ಯಾ ಮಾಡ್ತಿರೋ ಕೆಲಸ ಅನ್ನೋ ಅನುಮಾನ ವ್ಯಕ್ತಪಡಿಸಲಾಗಿತ್ತು. ಹೀಗಾಗಿ ಬೆಲ್ಜಿಯಂ ಸೇನಾ ನೆರವನ್ನ ಕೊಡಿ ಅಂತ ಬ್ರಿಟನ್ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿತ್ತು. ಅದಕ್ಕೆ ಸೇನಾ ಸಿಬ್ಬಂದಿ ಮತ್ತು ಮಿಲಿಟರಿ ಎಕ್ವಿಪ್ಮೆಂಟ್ ನಾವು ಕಳಿಸ್ಕೊಟ್ಟಿದ್ದೀವಿ ಅಂತ ಬ್ರಿಟನ್ ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ರಿಚರ್ಡ್ ನೈಟನ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕೆನಡಾದಲ್ಲಿ ಖಲಿಸ್ತಾನಿ ಪುಡಾರಿಗಳ ಹಾವಳಿ ಮತ್ತೆ ಹೆಚ್ಚಾಗಿದೆ. ಭಾರತ ವಿರುದ್ಧ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತ ಹೇಳಿ ಮಾಂಟ್ರಿಯಾಲ್ ಸಿಟಿಯಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳು 500 ಕಾರ್ಗಳಲ್ಲಿ ದೊಡ್ಡ ರ್ಯಾಲಿ ಮಾಡಿದ್ದಾರೆ. ಈ ವೇಳೆ ಹಳದಿ ಬಣ್ಣದ ಸೋಕಾಲ್ಡ್ ಖಲಿಸ್ತಾನಿ ಧ್ವಜಗಳನ್ನ ವಾಹನಕ್ಕೆ ಸಿಕ್ಕಿಸಿಕೊಂಡು ಖಲಿಸ್ತಾನಿ ಪರ ಘೋಷಣೆ ಕೂಗಿದ್ದಾರೆ. ನವೆಂಬರ್ 23ನೇ ತಾರೀಕು ಒಟ್ಟಾವಾ ನಗರದಲ್ಲಿ ಖಲಿಸ್ತಾನ್ ಜನಾಭಿಪ್ರಾಯ ಸಂಗ್ರಹ ಅನ್ನೋ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಅದರ ಭಾಗವಾಗಿ ಈ ಬೃಹತ್ ರ್ಯಾಲಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಸಿಕ್ಕ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹಾಕಿ ದರ್ಪ ಮೆರಿತಾ ಇರೋ ಅಮೆರಿಕನ್ ಅಧ್ಯಕ್ಷ ಟ್ರಂಪ್ ತಮ್ಮ ರಾಷ್ಟ್ರಕ್ಕೆ ಅದರಿಂದ ಆಗೋ ಲಾಭದ ಬಗ್ಗೆ ಮಾತನಾಡಿದ್ದಾರೆ. ಟ್ಯಾರಿಫ್ ವಿರೋಧಿಸೋ ಜನರೆಲ್ಲ ಮೂರ್ಖರು. ಈ ಟ್ಯಾರಿಫ್ ಕ್ರಮದಿಂದಲೇ ಈಗ ಅಮೆರಿಕ ಮತ್ತೆ ಶ್ರೇಷ್ಠ ಹಾಗೂ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗಿದೆ. ಹಣದುಬ್ಬರ ತುಂಬಾನೇ ಕಮ್ಮಿಯಾಗಿದೆ. ಸ್ಟಾಕ್ ಮಾರ್ಕೆಟ್ ಬೂಮ್ ಆಗ್ತಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಟ್ಯಾರಿಫ್ನಿಂದ ಅಮೆರಿಕ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಹರಿದು ಬರ್ತಾ ಇದೆ. ಅಮೆರಿಕದ ರಾಷ್ಟ್ರೀಯ ಸಾಲವನ್ನು ಕಮ್ಮಿ ಮಾಡೋಕೆ ಅದನ್ನು ಬಳಸ್ಕೊಳ್ತೀವಿ. ನಮ್ಮ ಪ್ರತಿಯೊಬ್ಬ ಅಮೆರಿಕನ್ನರಿಗೆ ಟ್ಯಾರಿಫ್ನ ಲಾಭಾಂಶ ತಲುಪಿಸ್ತೀವಿ. ಅವರು ಕನಿಷ್ಠ $2,000 ಹಣವನ್ನು ಉಳಿಸ್ತಾರೆ ಅಥವಾ ಅಷ್ಟು ದುಡ್ಡು ಅವ್ರ ಕೈಗೆ ಹೋಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಅದು ಯಾರು ಎಷ್ಟೇ ವಿರೋಧಿಸಿದ್ರು ಕೂಡ ನಾನು ಮಾತ್ರ ಟ್ಯಾರಿಫ್ ಕ್ರಮದಿಂದ ಹಿಂದೆ ಸರಿಯಲ್ಲ ಅನ್ನೋದನ್ನ ಟ್ರಂಪ್ ಕ್ಲಿಯರ್ ಮಾಡಿದ್ದಾರೆ. ಏನೋ ದಿನಕ್ಕೊಂದೊಂದು ಆದೇಶ ಹೊರಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದ ಟ್ರಂಪ್ ಅಮೆರಿಕದಲ್ಲಿ ನಡೀತಾ ಇರೋ ಪ್ರಸ್ತುತ ನ್ಯಾಷನಲ್ ಫುಟ್ಬಾಲ್ ಲೀಗ್ NFL ಪಂದ್ಯವನ್ನ ಮೈದಾನಕ್ಕೆ ಹೋಗಿ ವೀಕ್ಷಿಸಿದ್ದಾರೆ. ಈ ಮೂಲಕ 1978ರ ಬಳಿಕ ಇದೇ ಫಸ್ಟ್ ಟೈಮ್ ಅಮೆರಿಕದ ಅಧ್ಯಕ್ಷರೊಬ್ಬರು NFL ಪಂದ್ಯಾವಳಿಯ ಮ್ಯಾಚ್ ನೋಡಿದಂತಾಗಿದೆ. ಆದರೆ ಮ್ಯಾಚ್ ನೋಡೋ ಟೈಮ್ನಲ್ಲಿ ಟ್ರಂಪ್ ರನ್ನ ಬಿಗ್ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದ ಹಾಗೆ ಪ್ರೇಕ್ಷಕರು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ, ಬೂಯಿಂಗ್ ಮಾಡಿದ್ದಾರೆ. ಓ ಅಂತ ಹೇಳಿ ಟ್ರಂಪ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ನಮಗೆ ಇಷ್ಟ ಇಲ್ಲ, ನೀವು ಯಾಕೆ ಬಂದ್ರೆ ಅನ್ನೋ ರೀತಿಯಲ್ಲಿ ಕೂಗಿದ್ದಾರೆ. ಕೆಲ ಕಾಲ ಅಲ್ಲಿ ಗೊಂದಲದ ವಾತಾವರಣ ಕೂಡ ಉಂಟಾಯಿತು. ಟ್ರಂಪ್ಗೆ ಮುಜುಗರ, ಅವಮಾನ ಉಂಟಾಯಿತು.
ಅಂದಹಾಗೆ 1978ರಲ್ಲಿ NFL ಪಂದ್ಯಾವಳಿಯ ಮ್ಯಾಚನ್ನು ಆಗಿನ ಅಮೆರಿಕ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ನೋಡಿದರು. ಅದಾದ ಬಳಿಕ ಯಾವ ಅಧ್ಯಕ್ಷರು ಕೂಡ ಮ್ಯಾಚನ್ನು ಹೋಗಿ ನೋಡಿರಲಿಲ್ಲ. ಸೆಕ್ಯೂರಿಟಿ ಕೊಡೋಕ್ಕೆ ಕಷ್ಟ ಆಗುತ್ತೆ ಮತ್ತು ಇನ್ನಿತರ ಕಾರಣ ಕೊಟ್ಟು ಹೋಗಿರಲಿಲ್ಲ. ಅದಕ್ಕೆ ಟ್ರಂಪ್ ಮೈದಾನಕ್ಕೆ ಹೋಗಿ ಈ ಲೀಗ್ ಮ್ಯಾಚನ್ನು ನೋಡಿದ್ದಾರೆ, ಬೂಯಿಂಗ್ ಮಾಡಿಸ್ಕೊಂಡು ವಾಪಸ್ ಬಂದಿದ್ದಾರೆ. ರಷ್ಯಾದ KA-226 ಅನ್ನೋ ಹೆಲಿಕಾಪ್ಟರ್ ಪತನಗೊಂಡು ಕನಿಷ್ಠ 5 ಮೃತಪಟ್ಟಿದ್ದಾರೆ. ರಷ್ಯಾ ಆಡಳಿತದ ರಿಪಬ್ಲಿಕ್ ಆಫ್ ಡಗೆಸ್ತಾನ್ನ ಆಚೆಸು ಅನ್ನೋ ಹಳ್ಳಿ ಪ್ರದೇಶದಲ್ಲಿ ದುರಂತ ಉಂಟಾಗಿದೆ. ರಷ್ಯಾದ ಡಿಫೆನ್ಸ್ಗೆ ಸಂಬಂಧಪಟ್ಟ ಏವಿಯೇಷನ್ ಕಂಪನಿಯ ಹಿರಿಯ ಅಧಿಕಾರಿಗಳನ್ನು ಹೊತ್ತು ಹೋಗ್ತಾ ಇದ್ದ ಈ ಹೆಲಿಕಾಪ್ಟರ್ನ ಮಾರ್ಗದಲ್ಲೇ ಅದು ಬೆಂಕಿ ಕಾಣಿಸ್ಕೊಂಡು ಪತನ ಆಯಿತು. ಪೈಲಟ್ ಹತ್ತಿರದ ಬೀಚ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋಕೆ ಟ್ರೈ ಮಾಡಿದ್ರು, ಆದರೆ ಮನೆಯೊಂದಕ್ಕೆ ಹೋಗಿ ಅಪ್ಪಳಿಸ್ತು. ಅದರ ಬಾಲ ಮುರಿದು ಹೋಯಿತು. ಆದರೂ ಕೆಲ ಕಾಲ ಹೆಲಿಕಾಪ್ಟರ್ನ ಲಿಫ್ಟ್ ಮಾಡೋಕೆ ಪ್ರಯತ್ನ ಪಟ್ಟರು, ಪ್ರಯೋಜನ ಆಗಲಿಲ್ಲ. ಆಮೇಲೆ ಪತನ ಆಯಿತು. ಇಸ್ರೇಲ್ ಮತ್ತು ಹಮಸ್ ನಡುವೆ ಒತ್ತೆಯಾಳುಗಳ ವಿನಿಮಯ ನಡೀತಾ ಇದ್ದು, ಇದೀಗ 2014ರಲ್ಲಿ ಹತ್ಯೆ ಮಾಡಲಾಗಿದ್ದ ಇಸ್ರೇಲ್ ಯೋಧರೊಬ್ಬರ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಇವರನ್ನ ಲೆಫ್ಟಿನೆಂಟ್ ಹಾದರ್ ಗೋಲ್ಡಿನ್ ಅಂತ ಗುರುತಿಸಲಾಗಿದೆ. 2014ರಲ್ಲಿ ಗಾಜಾದ ರಫಾ ನಗರದ ಹತ್ತಿರದಲ್ಲಿರೋ ಕೃಷಿ ಭೂಮಿಯಲ್ಲಿ ಇವರು ಇಸ್ರೇಲ್ ಸೈನಿಕರೊಂದಿಗೆ ಗಸ್ತು ತಿರುಗ್ತಾ ಇದ್ದಾಗ ಹಮಾಸ್ಗಳು ಏಕಾಏಕಿ ದಾಳಿ ಮಾಡಿದಾಗ ಅದರಲ್ಲಿ ಈ ಸೈನಿಕ ಮೃತಪಟ್ಟಿದ್ರು. ಅವರಿಗೆ ಆವಾಗ 23 ವರ್ಷ ವಯಸ್ಸಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಬರೋಬ್ಬರಿ 11 ವರ್ಷಗಳ ಕಾಲ ಅವರ ದೇಹವನ್ನು ಹಮಾಸ್ ಇಟ್ಕೊಂಡಿತ್ತು. ಅದು ಏನು ಮನಸ್ಥಿತಿನೋ ಇವಾಗ ಅದನ್ನು ವಾಪಸ್ ಕೊಟ್ಟಿದ್ದಾರೆ 11 ವರ್ಷ ಆದಮೇಲೆ. ಈ ಕುರಿತು ಇಸ್ರೇಲ್ ಸೇನೆ ಮತ್ತು ಹಮಾಸ್ ಕನ್ಫರ್ಮ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಿ ನಿಮ್ಮ ಬೆಂಬಲವನ್ನು ಕೊಡ್ಬೋದು. ಹಾಗೆ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಗೆ ನೀವು ಆಕ್ಸೆಸ್ ಪಡಿಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.